ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ನಮಸ್ಕಾರ ಆತ್ಮೀಯ ವೀಕ್ಷಕರೇ, ವೆಲ್ಕಮ್ ಟು ಸುಮನ್ ಟಿವಿ. ಪ್ರಿಯ ವೀಕ್ಷಕರೇ, ಜಗತ್ತಿನ ಬಹಳಷ್ಟು ರಾಷ್ಟ್ರಗಳಲ್ಲಿ ಪ್ರಕೃತಿ ಅನ್ನೋದು ಸದಾ ಹಾವು ಏಣಿ ಆಟವನ್ನ ಆಡುತ್ತಲೇ ಇರುತ್ತದೆ. ಇಂತಹ ಘಟನೆಗಳನ್ನ ನೋಡಿದ್ರೆ ನಮ್ಮ ಭಾರತ ಅನ್ನೋ ರಾಷ್ಟ್ರ ಭೂಮಿಯ ಮೇಲೆ ಯಾವ ಮಟ್ಟಿಗೆ ಸೇಫ್ ಮತ್ತು ಸೆಕ್ಯೂರ್ ಆಗಿದೆ ಅನ್ನೋದು ಅರ್ಥವಾಗುತ್ತದೆ. ನೀವೇ ಗಮನಿಸಿ ನೋಡಿ, ಭಾರತದಲ್ಲಿ ಇತ್ತೀಚೆಗೆ ಅಂದ್ರೆ ಬಹುದೊಡ್ಡ ಪ್ರಾಕೃತಿಕ ವಿಪತ್ತು ಅಥವಾ ಯಾವುದೇ ಅವಘಡ ನೋಡಿದ್ದು ಯಾವುದಾದರೂ ಇದೆಯಾ? ಕಳೆದ 21 ವರ್ಷಗಳ ಹಿಂದೆ ಸುನಾಮಿ ಅಪ್ಪಳಿಸಿ ಲಕ್ಷಾಂತರ ಜನ ಸತ್ತು ಬಹಳಷ್ಟು ಸಾವು ನೋವು ಸಂಭವಿಸಿ ಜನರ ಆಸ್ತಿ ಪಾಸ್ತಿ ನಷ್ಟವಾಗಿತ್ತು. ಈ ಘಟನೆ ಬಿಟ್ರೆ ಇದುವರೆಗೂ ಅಂತಹ ಇನ್ನೊಂದು ಘಟನೆ ಸಂಭವಿಸಿಲ್ಲ. ಅದಕ್ಕೆ ಭಾರತವನ್ನ ಪೂಜ್ಯ ಭೂಮಿ, ಪುಣ್ಯ ಭೂಮಿ ಎನ್ನುವುದು ಭಾರತದಲ್ಲಿ ಹುಟ್ಟಿದ ನಾವೆಲ್ಲ ನಿಜಕ್ಕೂ ಅದೃಷ್ಟವಂತರು ಕಣ್ರೆ. ಸದ್ಯ ನೋಡೋದಾದ್ರೆ ರಷ್ಯಾದ ದೂರದ ಪೂರ್ವ ಪ್ರದೇಶದಲ್ಲಿ ಬುಧವಾರ 8.8 ತೀವ್ರತೆಯ ಪ್ರಬಲ ಭೂಕಂಪ ಸಂಭವಿಸಿದೆ. ಇದರಿಂದ 13 ಅಡಿಗಳಷ್ಟು ಎತ್ತರದ ಅಲೆಗಳೊಂದಿಗೆ ಸುನಾಮಿ ಎದ್ದಿದೆ. ಇದರ ಪರಿಣಾಮ ಪೆಸಿಫಿಕ್ ಮಹಾಸಾಗರದ ಅಮೆರಿಕ, ಜಪಾನ್ ಮತ್ತು ಹತ್ತಿರದ ಇತರ ದೇಶಗಳಿಗೆ ಸುನಾಮಿ ಬಂದು ಅಪ್ಪಳಿಸಲಿರುವ ಎಚ್ಚರಿಕೆಯನ್ನ ಸಹ ನೀಡಲಾಗಿದೆ. ಭೂಕಂಪನದ ಪರಿಣಾಮ ರಷ್ಯಾದ ಮಾಸ್ಕೋದಲ್ಲಿ ಜನರನ್ನ ಸ್ಥಳಾಂತರಿಸಲಾಗಿದೆ ಮತ್ತು ಭಾರೀ ಕಟ್ಟಡಗಳಿಗೆ ಹಾನಿಯಾಗಿದೆ ಎಂದು ಅಲ್ಲಿನ ಅಧಿಕಾರಿಗಳು ತಿಳಿಸಿದ್ದಾರೆ. ಯುಎಸ್ ಭೂಮಿ ವಿಜ್ಞಾನಿಕ ಸಮೀಕ್ಷೆಯ ಪ್ರಕಾರ ಭೂಕಂಪನವು 19.3 ಕಿಲೋಮೀಟರ್ಗಳಷ್ಟು ಆಳದಲ್ಲಿ ಸಂಭವಿಸಿದೆ. ಇದರಿಂದ ಜಪಾನ್ ಹವಾಮಾನ ಸಂಸ್ಥೆಯು 30ನೇ ತಾರೀಕು ಮಧ್ಯಾಹ್ನ ಸುಮಾರು 1 ಗಂಟೆಗೆ ದೈತ್ಯಾಕಾರದ ಅಲೆಗಳು ಜಪಾನ್ ಕರಾವಳಿಯನ್ನ ತಲುಪುವ ಸಾಧ್ಯತೆ ಇದೆ ಎಂದು ಎಚ್ಚರಿಕೆಯನ್ನ ನೀಡಿದೆ. ಇನ್ನು ರಷ್ಯಾದ ಕತೆ ನಿಜಕ್ಕೂ ಪಾಪ ಅನಿಸುತ್ತದೆ. ಹಿಂದಿನ 3 ವರ್ಷಗಳಿಂದ ಉಕ್ರೇನ್ನೊಂದಿಗೆ ಯುದ್ಧ ಮಾಡುತ್ತಾ ತಲೆನೋವಿನಲ್ಲಿ ಇರುವುದು ಒಂದು ಕಡೆಯಾದ್ರೆ ಅಮೆರಿಕದ ದ್ವಂದ್ವ ಯುದ್ಧ ಮತ್ತು ರಾಜತಾಂತ್ರಿಕ ನೀತಿಗಳಿಂದ ಜರ್ಜರಿತವಾಗಿರೋದು ಇನ್ನೊಂದು ಕಡೆ. ಇದೆಲ್ಲ ಸಾಲದು ಅಂತ ಈಗ ಪ್ರಾಕೃತಿಕ ವಿಕೋಪಗಳು ಬಂದು ಒಕ್ಕರಿಸುತ್ತಿವೆ. ಯಾಕೋ ರಷ್ಯಾ ಗ್ರಹಗತಿಗಳೇ ಸರಿ ಇದ್ದ ಹಾಗೆ ಕಾಣಿಸ್ತಿಲ್ಲ. ಎಲ್ಲವನ್ನೂ ಸಂಭಾಳಿಸಬೇಕಾದ ಅನಿವಾರ್ಯತೆ ಈಗ ರಷ್ಯಾದ್ದಾಗಿದೆ. ಇವೆಲ್ಲವುಗಳಿಂದ ತನ್ನ ಪ್ರಜೆಗಳಿಗೆ ಆತ್ಮಸ್ಥೈರ್ಯ ತುಂಬಿ ಅವರನ್ನ ರಕ್ಷಿಸಬೇಕಾದ ಜವಾಬ್ದಾರಿ ರಷ್ಯಾದ್ದೇ. ಇನ್ನು ರಷ್ಯಾಕ್ಕೆ ಸಹಾಯ ಹಸ್ತ ಚಾಚಬಲ್ಲ ಅನ್ಯ ರಾಷ್ಟ್ರಗಳ ಬಗ್ಗೆ ಯೋಚಿಸುವುದಾದ್ರೆ ಸಹಾಯ ಹಸ್ತ ಚಾಚಬಲ್ಲ ರಾಷ್ಟ್ರಗಳಲ್ಲಿ ಮೊದಲ ಸ್ಥಾನದಲ್ಲಿ ನಿಲ್ಲಬೇಕಾದದ್ದು ಭಾರತವೇ. ಈ ಹಿಂದೆ ಭಾರತದ ಅನೇಕ ಕಠಿಣ ಸಮಯಗಳಲ್ಲಿ ರಷ್ಯಾ ತನ್ನ ಬೆಂಬಲವನ್ನ ನೀಡಿ ಸಹಾಯ ಮಾಡಿದೆ. ಈ ಕಾರಣಕ್ಕಾಗಿ ಸದ್ಯ ರಷ್ಯಾದ ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ಭಾರತ ರಷ್ಯಾಕ್ಕೆ ಸಹಾಯ ಹಸ್ತ ಚಾಚುತ್ತದೆ ಇಲ್ಲವೇ ಎಂದು ಕಾದು ನೋಡಬೇಕಾಗಿದೆ. ಜಗತ್ತಿನ ಎಲ್ಲರಿಗೂ ಒಳ್ಳೆಯದನ್ನ ಕೋರುವ ಏಕೈಕ ರಾಷ್ಟ್ರ ಭಾರತ. ವಸುದೈವ ಕುಟುಂಬಂ ಎಂಬ ಮಾತಿನಂತೆ ಇಡೀ ಜಗತ್ತು ನಮ್ಮ ಕುಟುಂಬವೆಂಬ ಘೋಷವಾಕ್ಯ ಭಾರತದ್ದು. ಸೊ ರಷ್ಯಾಕ್ಕೆ ಭಾರತದಿಂದ ಖಂಡಿತವಾಗ್ಲೂ ಸಹಾಯ ಸಿಗುತ್ತದೆ ಎಂಬ ನಂಬಿಕೆ ನಮ್ಮದು.